8/8/2025 ಬೆಳಿಗ್ಗೆ 6 ಗಂಟೆಯಿಂದ ಕರ್ನಾಟಕ ರಾಜ್ಯಾದ್ಯಂತ ಸಾರಿಗೆ ನಿಗಮಗಳ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಎಂಬತಕ್ಕಂಥ ಒಂದು ಕರೆಯನ್ನು ಕೊಟ್ಟಿದೆ. ಹಾಗಾಗಿ ನಾವು ಈ ಸಾರಿಗೆ ನಿಗಮಗಳು ಏನು ಬರ್ತವೆ, KSRTC DC ಅವರನ್ನು ಹಾಗೂ RTO ಅವರವರು ಬಹಳ ಮುಖ್ಯವಾಗಿ ಈ ಒಂದು ಮುಷ್ಕರ ಏನಾದರೂ ಮುಷ್ಕರ ಹೂಡಿದ್ದೇ ಆದಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತಂತೆ ನಿನ್ನೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆಯಲ್ಲೂ ಕೂಡ ನಾವು ಡಿಸ್ಕಷನನ್ನು ಮಾಡ್ಕೊಂಡಿದ್ದೀವಿ. ಮತ್ತು ನಿನ್ನೆ ರಾಜ್ಯ ಸರ್ಕಾರದಿಂದ ಸರ್ಕಾರದ ಕಾರ್ಯದರ್ಶಿಗಳು ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳೊಂದಿಗೆ, SP ಅವರೊಂದಿಗೆ, DC, KSRTC ಅವರು ಮತ್ತು RTOಗಳೊಂದಿಗೆ ಒಂದು ಸಭೆಯನ್ನು ಕೂಡ ಮಾಡಿ ನಮ್ಮೆಲ್ಲರಿಗೂ ಕೂಡ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಜೊತೆಗೆ ಸಾರಿಗೆ ನಿಗಮಗಳ ನೌಕರರು ಮುಷ್ಕರವನ್ನು ಹೂಡಿದ್ದೇ ಆದಲ್ಲಿ ಸಾರ್ವಜನಿಕರಿಗೆ ಏನು ಪ್ರಯಾಣಕ್ಕೆ ಯಾವುದೇ ತೊಂದರೆ ಆಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ನಾವು ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಹಾಗಾಗಿ ನಾವು ನಿನ್ನೆ ಸಭೆ ಮುಗಿದ ನಂತರದಲ್ಲಿ ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ನಾವು ಒಂದು ಚರ್ಚೆಯನ್ನು ಮಾಡಿಕೊಂಡು ಈ ಚರ್ಚಾಂಶಗಳನ್ನು ತಮ್ಮ ಮೂಲಕ ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿಬಿಟ್ಟು ಜಿಲ್ಲಾ ವ್ಯಾಪ್ತಿಯಲ್ಲಿ ಏನು ನೋಂದಣಿಯಾಗಿರ್ತಕ್ಕಂತಹ ಈ ಮಜಲು ವಾಹನಗಳು ಅಂಥೇಳಿ ಏನು ಕರಿತೀವಿ, ಮಜಲು ವಾಹನಗಳಿರ್ಬೋದು, ಹಾಗೆಯೇ ಒಪ್ಪಂದ ವಾಹನಗಳು ಅಂತೇಳಿ ಕರಿತೀವಿ, ಹಾಗೆಯೇ ಖಾಸಗಿ ಸೇವಾ ವಾಹನಗಳಿರ್ಬೋದು ಮತ್ತು ಶಾಲಾ ವಾಹನಗಳಿರ್ಬೋದು, ಇವೆಲ್ಲವನ್ನು ಕೂಡ ಬಳಸಿಕೊಳ್ಳುವುದರ ಮೂಲಕ ನಾವು ಪ್ರಯಾಣಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಅಂತಕ್ಕಂಥದ್ದು ನಮ್ಮ ನಿಲುವಾಗಿದೆ. ಹಾಗಾಗಿ ನಾವು ಖಾಸಗಿ ಬಸ್ ಮಾಲೀಕರ ಏನು ಸಭೆಯನ್ನು ಕರೆದು ಅವ್ರ ಜೊತೆಯಲ್ಲೂ ಕೂಡ ನಾವು ಡಿಸ್ಕಷನನ್ನು ಮಾಡ್ಕೊಂಡ್ಮೇಲೆ ಅವರು ಸಹ ಈ ಒಂದು ನಮ್ಮ ಬಸ್ಗಳನ್ನು ಅವ್ರದ್ದು ರೆಗ್ಯುಲರ್ ರೂಟ್ಸ್ ಎಲ್ಲ ಇರುತ್ತೆ, ಶೆಡ್ಯೂಲ್ ರೂಟ್ಸ್ ಎಲ್ಲ ಇದೆ. ಆ ಶೆಡ್ಯೂಲ್ ರೂಟ್ಸ್ ಏನಿದೆ ಆ ಶೆಡ್ಯೂಲ್ ರೂಟ್ಸನ್ನು ನಾವು ರನ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಹಾಗೆಯೇ ಕಾಂಟ್ರಾಕ್ಟ್ ವಾಹನಗಳನ್ನು ಏನು ಬಳಕೆಯಲ್ಲಿ ಇದ್ದಾವೆ ಆ ಎಲ್ಲ ಕಾಂಟ್ರಾಕ್ಟ್ ವಾಹನಗಳನ್ನು ಕೂಡ ನೀವು ಕೇಳಿದಂತಹ ಒಂದು ಸ್ಥಳಗಳಿಗೆ ನಾವು ಅದನ್ನು ಕಳಿಸ್ಕೊಡ್ತೀವಿ ಆ ವಾಹನಗಳನ್ನು ಅಂತಲೂ ಕೂಡ ಹೇಳಿದ್ದಾರೆ. ಹಾಗಾಗಿ ಶಾಲಾ ಮಕ್ಕಳ ಏನು ಅವರ ಓಡಾಟಕ್ಕೆ ಇರ್ಬೋದು ತೊಂದರೆ ಆಗಬಾರ್ದು, ಶೈಕ್ಷಣಿಕ ಇದಕ್ಕೆ ತೊಂದರೆ ಆಗಬಾರ್ದು, ಹಾಗೂ ಸಾರ್ವಜನಿಕರು ಕೂಡ ಶಾಲಾ ಕಾಲೇಜುಗಳಿರ್ಬೋದು, ಕಚೇರಿಗಳಿರ್ಬೋದು ಅವರ ಹೋಗ್ಲಿಕ್ಕೂ ಕೂಡ ಅವರಿಗೂ ಕೂಡ ತೊಂದರೆ ಆಗಬಾರ್ದು. ಆ ಒಂದು ದೃಷ್ಟಿಯಿಂದ ಸಾಮಾನ್ಯವಾಗಿ ನಾವು ಎಲ್ಲ ಜಿಲ್ಲೆಯಲ್ಲಿರ್ತಕ್ಕಂಥ ಜಿಲ್ಲಾ ಬಸ್ ನಿಲ್ದಾಣವೂ ಸೇರಿಕೊಂಡಂತೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಲ್ಲ ಬಸ್ ನಿಲ್ದಾಣಗಳನ್ನು ನಾವು ಕೇಂದ್ರವನ್ನು ಮಾಡಿಕೊಂಡು ಈ ಒಂದು ತಾಲೂಕು ಕೇಂದ್ರಗಳು ಏನಿದ್ದಾವೆ ಬಸ್ ನಿಲ್ದಾಣಗಳು, ಆ ಕೇಂದ್ರ ಬಸ್ ನಿಲ್ದಾಣಗಳಲ್ಲಿ ನಾವು ಬಸ್ಸುಗಳನ್ನು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಬಸ್ಗಳು ಖಾಸಗಿ ವಾಹನಗಳಿರ್ಬೋದು ಮತ್ತು ಮ್ಯಾಕ್ಸಿ ಕ್ಯಾಬ್ಗಳಿರ್ಬೋದು ಹಾಗೂ ಕಾಂಟ್ರಾಕ್ಟ್ ವಾಹನಗಳಿರ್ಬೋದು, ಮಜಲು ವಾಹನಗಳಿರ್ಬೋದು, ಇವೆಲ್ಲವನ್ನು ಕೂಡ ನಾವು ನಿಲ್ಲಿಸ್ತಾ ಇದ್ದೀವಿ. ಸಾರ್ವಜನಿಕರು ನೀವು ಯಾವ ರೂಟಿಗೆ ಹೋಗಲಿಕ್ಕೆ ನೀವು ಬಯಸ್ತೀರೋ ಆ ಬಸ್ಸುಗಳನ್ನು ಆ ರೂಟಲ್ಲಿ ನಾವು ಕಳಿಸ್ಲಿಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ನಾವು ಮಾಡಿಕೊಂಡಿದ್ದೀವಿ. ಹಾಗಾದರೆ ಪ್ರಯಾಣ ದರ ಎಷ್ಟಿರ್ಬೋದು ಅಂತ ನೀವು ಕೇಳ್ಬೋದು. ಪ್ರಯಾಣ ದರದಲ್ಲಿ ಏನು KSRTC ಅವರು ಏನು ಪ್ರಯಾಣವನ್ನು ನಿಗದಿ ಮಾಡಿದ್ದಾರೆ ಅದೇ ಪ್ರಯಾಣ ದರದಲ್ಲೇ ನಾವು ಜನರಿಂದ ನಾವು ಟಿಕೆಟ್ಗಳನ್ನು ಮಾಡಿಬಿಟ್ಟು ಟಿಕೆಟನ್ನು ಅವರು ಖರೀದಿ ಮಾಡಿಕೊಂಡ್ರೆ ನಾವು ಆ ಬಸ್ಗಳಲ್ಲಿ ಅವರು ಯಾವ ಒಂದು ಡೆಸ್ಟಿನೇಷನನ್ನು ತಲುಪಬೇಕು ಅಂತ ಇದ್ದಾರೆ ಆ ಡೆಸ್ಟಿನೇಷನನ್ನು ತಲುಪಿಸ್ಲಿಕ್ಕೆ ನಾವು ಬಸ್ಸುಗಳ ಸೌಕರ್ಯವನ್ನು ಕೂಡ ಮಾಡ್ತಾರೆ. ಹಾಗೆಯೇ ಆಟೋ ಚಾಲಕರ ವತಿಯಿಂದಲೂ ಕೂಡ ಈ ಜಿಲ್ಲಾ ಕೇಂದ್ರ ಮತ್ತು ತಾಲೂಕು ಕೇಂದ್ರಗಳಲ್ಲಿ ನಿಯರ್ ಬೈ ಇರ್ತಕ್ಕಂತಹ ಅಥವಾ ಸಿಟಿ ಒಳಗಡೆನೇ ಇರ್ಬೋದು ಅಥವಾ ಸಿಟಿಗೆ ಹತ್ತಿರದಲ್ಲಿರ್ತಕ್ಕಂತಹ ಗ್ರಾಮಗಳಿದ್ದರೆ ಆ ಗ್ರಾಮಗಳಲ್ಲಿಯೂ ಕೂಡ ಆಟೋ ಚಾಲಕರಿಗೂ ಕೂಡ ನೀವು ಪ್ರಯಾಣಿಕರನ್ನು ಕರ್ಕೊಂಡೋಗ್ಲಿಕ್ಕೆ ಬರಲಿಕ್ಕೆ ಅನುಕೂಲ ಆಗುವಂತೆ ಸಹಕಾರವನ್ನು ನೀಡಿರಿ ಅಂತ ಹೇಳ್ಬಿಟ್ಟು ಅವರನ್ನು ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ. ಹಾಗೆಯೇ ಮ್ಯಾಕ್ಸಿ ಕ್ಯಾಬ್ಗಳು ಏನಿರ್ತವೆ ಆ ಮ್ಯಾಕ್ಸಿ ಕ್ಯಾಬ್ಗಳನ್ನು ಕೂಡ ನಮ್ಮ ಬಸ್ ನಿಲ್ದಾಣಗಳಲ್ಲಿ ಅವರಿಗೆ ರಾಜ್ಯ ಮಟ್ಟದಲ್ಲಿ ಒಂದು ಇವ್ರ ಜೊತೆಯಲ್ಲಿ ಮಾತುಕತೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೂ ಕೂಡ ಇರೋದರಿಂದ
ನಾಳೆ ಅವರ ನಿಗಮಗಳ ಜೊತೆಯಲ್ಲಿ ಅವರು ಯಾರು ಕಾರ್ಯದರ್ಶಿಗಳು, ಅಧ್ಯಕ್ಷರು ಮತ್ತು ಸಂಘದ ಪದಾಧಿಕಾರಿಗಳಿದ್ದಾರೆ ಅವ್ರ ಜೊತೆಯಲ್ಲಿ ಸಭೆಯನ್ನೆಲ್ಲ ಮಾಡಿ ಒಂದು ವೇಳೆ ಮುಷ್ಕರವನ್ನು ಕೈ ಬಿಡ್ತಕ್ಕಂಥದ್ದು ಏನಾದ್ರು ಪ್ರಕಟ ಮಾಡಿದರೆ ನಮ್ಮ ಈ ಎಲ್ಲ ಸಿದ್ಧತೆಗಳನ್ನು ನಾವು ಮತ್ತೆ ಯಥಾವತ್ತಾಗಿ ಮಾಮೂಲಿಯಾಗಿ ಏನು ವಾಹನ ಸಂಚಾರದ ವ್ಯವಸ್ಥೆ KSRTCಯಿಂದ ನಡೀತಾ ಇತ್ತು ಅದು ಹಾಗೇ ನಡೆಯುತ್ತೆ. ಒಂದು ವೇಳೆ ವ್ಯತಿರಿಕ್ತವಾಗಿರ್ತಕ್ಕಂಥದ್ದು ಏನಾದ್ರು ಬಂದು ಮುಷ್ಕರವನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ನಿಲುವನ್ನು ಏನಾದರೂ ಅವರು ತೆಗೆದುಕೊಂಡ್ರೆ ನಾವು ಈಗ ಇದುವರೆಗೂ ನಾನು ಹೇಳಿರ್ತಕ್ಕಂಥ ಏನು ಸಿದ್ಧತೆಗಳಿದ್ದಾವೆ ಈ ಸಿದ್ಧತೆಗಳ ಅಡಿಯಲ್ಲಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಸುಗಮ ಸಂಚಾರಕ್ಕಾಗಿ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ಈ ವಿಷಯವನ್ನು ಎಲ್ಲ ಸಾರ್ವಜನಿಕರ ಗಮನಕ್ಕೆ ತರಲಿಕ್ಕೆ ನಾವು ಇಚ್ಛೆ ಪಡ್ತೀವಿ. ಹಾಗಾಗಿ ಎಲ್ಲ ಏನು ಪ್ರಯಾಣಿಕರಿದ್ದೀರಾ ನಿಮಗೆ ಯಾವುದೇ ಥರದ್ದು ಕೊರತೆ ಇರೋದಿಲ್ಲ. ನಾವು ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಎಲ್ಲೆಲ್ಲಿಂದ ಬಸ್ಗಳು ಹೊರಡಬೇಕಾಗಿತ್ತು ಆ ಪಾಯಿಂಟ್ಗಳಲ್ಲಿ ನಾವು ಬಸ್ಗಳ ವ್ಯವಸ್ಥೆಯನ್ನು ಮಾಡಿಟ್ಟಿರ್ತೀವಿ. ನೀವು ಆ ಬಸ್ಗಳ ಬಳಕೆಯನ್ನು ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಕೊಳ್ಳಲಿಕ್ಕೆ ಅನುಕೂಲವಾಗ್ತಕ್ಕಂಥ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕ್ರಮವಹಿಸ್ತಾ ಇದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ.